ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಟಿ ಇ ಟಿಯ ಒಂದು ಕ್ವಾಲಿಫಿಕೇಷನ್ ಬಗ್ಗೆ ಮಾರ್ಕ್ಸು ಏನು ಅಂತ ಭಾಳ ಕನ್ಫ್ಯೂಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾಯಿದ್ರು. ಸೊ ಅವರಿಗೋಸ್ಕರ ಈ ವಿಡಿಯೋ ನೋಡಿ. ಇಲ್ಲಿ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಡೆಲ್ಲಿ ಸಿ ಟಿ ಇ ಟಿಯ ಒಂದು ಮಾರ್ಕ್ಸ್ ಕಾರ್ಡ್ ಇದೆ. ಎಕ್ಸಾಕ್ಟ್ಲಿ 2018 ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದೆ. ಇಲ್ಲಿ ನೇಮು, ರೋಲ್ ನಂಬರು, ಕ್ಯಾಟಗರಿ ಕೊಟ್ಟಿದೆ ನೋಡಿ. ಇಲ್ಲಿ ಒ ಬಿ ಸಿ ಏನಾಗುತ್ತೆ, ಸೆಂಟ್ರಲ್ ಟಿ ಇ ಟಿಲಿ ಒ ಬಿ ಸಿಗೆ 55% ಪಾಸ್ ಇರುತ್ತೆ. ಓಕೆ, ಒ ಬಿ ಸಿ ಪ್ಲಸ್ ಎಸ್ ಸಿ ಎಸ್ ಟಿಗೆ. ಓಕೆ, ಜಿ ಎಮ್ಗೆ ಮಾತ್ರ ಏನು 60% ತೊಗೊಳ್ಳೋದಿರುತ್ತೆ. ಸೊ ಈಗ ಕರ್ನಾಟಕದಲ್ಲಿ ಏನಿದೆ ಅಂತಂದರೆ ಎಸ್ ಸಿ ಎಸ್ ಟಿಗೆ ಮಾತ್ರ ಏನಿದೆ 55% ಇದೆ. ಒ ಬಿ ಸಿ ಮತ್ತು ಜಿ ಎಮ್ಗೆ 60% ಇದೆ. ಸೊ ಇದ್ರ ಬಗ್ಗೆ ಮಾಹಿತಿ ಇದೆ ನೋಡಿ. ಇಲ್ಲಿ ಒ ಬಿ ಸಿದವರು ಇವರು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇನು ಅಪ್ಲಿಕೇಬಲ್ ಆಗಿನ 1ನೇ ಪೇಪರ್ ಹಾಕಿಲ್ಲ ಅವರು. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ 150ಕ್ಕೆ ಡಿಲೀಟ್ ಆಗಿಲ್ಲ. ಮತ್ತು ನೋಡಿ ಇಲ್ಲಿ ಡಿಲೀಟ್ ಆಗೇ ಇಲ್ಲ. 82 ಬಿದ್ದಿದೆ. 82 ಇಲ್ಲಿ ಸ್ಟಾರ್ ಮಾರ್ಕ್ ಇಟ್ಟಿದ್ದಾನೆ. ಸ್ಟಾರ್ ಮಾರ್ಕ್ ಯಾಕಂದರೆ ಇವರೊಂದು ಕ್ಯಾಟಗರಿಗೆ ಸಲ್ಲಿಸ್ತಾರೆ ಅಂತ. ಯಾವ ಕ್ಯಾಟಗರಿ ಅಂದರೆ ಒ ಬಿ ಸಿ ಕ್ಯಾಟಗರಿ ಇಲ್ಲಿದೆ ನೋಡಿ. ಓಕೆ, ಒ ಬಿ ಸಿದವರಿಗೆ 82 ಬಿದ್ದರೆ 150ಗೆ ಕ್ವಾಲಿಫೈಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ರಿಸಲ್ಟ್ ಡಿಕ್ಲೇರ್ಡ್ ಆನ್ 4/1/2019. ಸೊ ಈ ರೀತಿ ಕರ್ನಾಟಕ ಟಿ ಇ ಟಿಗೂ ಈ ರೀತಿಯಾಗಿ ಕೊಡಬೇಕು. ಎಕ್ಸಾಮಿನೇಷನ್ ಹೆಲ್ಡ್ ಆನ್ 9/12/2018 ಅಂತ ಇದೆ. ಕೆಲವೊಂದು ರೂಲ್ಸ್ಗಳು, ಇನ್ಸ್ಟ್ರಕ್ಷನ್ಸ್ಗಳು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಲೆಕ್ಕ ಇದೆ ನೋಡಿ. 82 ಮಾರ್ಕ್ಸ್ ಬಿದ್ದಿವೆ. ಎಷ್ಟಕ್ಕೆ? 150ಕ್ಕೆ. ಇದನ್ನು ಡಿವೈಡೆಡ್ ಮಾಡಿದ್ರೆ 1.50ದಿಂದ 54.66 ಬರುತ್ತೆ. 66 50 ಮೇಲೆ ಹೋದರೆ ಯಾವುದಕ್ಕೆ ಸಂಬಂಧಪಡ್ತದೆ ಅಂತ ಹೇಳ್ತಾರೆ? ಮುಂದಿನ ಡಿಜಿಟ್ಗೆ ಸಂಬಂಧಪಡ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅದೇ ರೀತಿಯಾಗಿ ಮಾಡಿ ಈ ಒಂದು ರಿಸಲ್ಟನ್ನು ಕ್ವಾಲಿಫೈ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, 54 ಅಂತಂದರೆ 54.6 ಅಂದರೆ ಅದು ಮುಂದಿನ ಡಿಜಿಟ್ ಅಂದರೆ 55% ಆಯಿತು ಇದು. ಸೊ ಈ ರೀತಿಯಾಗಿ ಸಿ ಟಿ ಇ ಟಿಯಲ್ಲಿ ಅವರು ಕ್ವಾಲಿಫೈ ಮಾಡಿದ್ದಾರೆ. ಈ ಕರ್ನಾಟಕ ಟಿ ಇ ಟಿಯಲ್ಲೂ ಕೂಡ ಅದನ್ನು ಕ್ವಾಲಿಫೈ ಮಾಡಬೇಕು, ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ನೀವು ಮಾಡದೇ ಇದ್ದರೆ ಆಬ್ಜೆಕ್ಷನನ್ನು ಹಾಕ್ಬೋದು, ಫೋನ್ ಹಚ್ಚಿ ತಿಳ್ಕೊಬೋದು, ಅವರಿಗೆ ಕಂಪ್ಲೇಂಟನ್ನು ಮಾಡ್ಬೋದು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್. ಮತ್ತೇನಾದರೂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.